ಮಂಡ್ಯದ ಮದ್ದೂರಿನಲ್ಲಿ ಆಯ್ತಲ್ಲ ಗಲಭೆ, ಅದು ಪ್ರೀ ಪ್ಲಾನ್ಡ್ ಕೃತ್ಯನ ಅನ್ನುವಂತ ಒಂದು ಪ್ರಶ್ನೆ ಇದೆ. ಹೇಗಿತ್ತು ಕಿಡಿಗೇಡಿಗಳ ಕಲ್ಲು ತೂರಾಟದ ಮೆಗಾ ಪ್ಲಾನ್? ಹಾಗಾದ್ರೆ ನ್ಯೂಸ್ 18ನಲ್ಲಿ ಮದ್ದೂರು ಗಲಭೆಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಮದ್ದೂರಿನಲ್ಲಿ ಆದಂತ ಗಣೇಶನ ಉತ್ಸವದ ಸಂದರ್ಭದಲ್ಲಿ ಆದಂತ ಗಲಾಟೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದು ಪಕ್ಕ ಪ್ರೀ ಪ್ಲಾನ್ಡ್ ರೀತಿಯಲ್ಲಿ ಕಾಣಿಸ್ತಾ ಇದೆ. ಮೊದಲು ಕಲ್ಲು ತೂರಿದ್ದು ಮುಸ್ಲಿಮರ ಅಥವಾ ಹಿಂದೂಗಳ? ಮದ್ದೂರು ಕೋಮು ಗಲಭೆಯ ಕಿಂಗ್ ಪಿನ್ ಯಾರು, ಎಲ್ಲಿಯವ? ನ್ಯೂಸ್ 18ನಲ್ಲಿ ಮದ್ದೂರು ಗಲಭೆಯ ಎಕ್ಸ್ಕ್ಲೂಸಿವ್ ಆದಂತ ಮಾಹಿತಿ ನಿಮ್ಮ ಮುಂದೆ ಇಡ್ತಾ ಇದೀವಿ. ಫಸ್ಟ್ ಕಲ್ಲು ತೂರಿದ್ಯಾರು? ಕಲ್ಲು ತೂರಾಟದಿಂದನೇ ಇಷ್ಟು ದೊಡ್ಡ ಮಟ್ಟದಲ್ಲಿ ಗಲಾಟೆ ಆಯ್ತಲ್ಲ. ಗಣೇಶ ಮೆರವಣಿಗೆ ಮೇಲೆ ಮೊದಲು ಕಲ್ಲು ತೂರಿದ್ದು ಮುಸ್ಲಿಮರಂತೆ. ಗಣೇಶ ಮೆರವಣಿಗೆ ಸಹಿಸದೆ ಕಲ್ಲು ತೂರಿದ ಮುಸ್ಲಿಂ ಯುವಕರ ಗುಂಪು. ಫಸ್ಟ್ ಕಲ್ಲು ತೂರಿದ್ದು ಮುಸ್ಲಿಂ ಯುವಕರ ಗುಂಪು. 5-6 ಮುಸ್ಲಿಂ ಯುವಕರ ಗುಂಪಿನಿಂದ ಪೂರ್ವ ನಿಯೋಜಿತ ಕೃತ್ಯ. ಯಾಕೆಂದ್ರೆ ಅಲ್ಲಿ ಹಿಂದೂಗಳು ಕಲ್ಲು ತೂರ್ಲಿಕ್ಕೆ ಮುಸ್ಲಿಂ ಬಾಹುಳ್ಯದ ಪ್ರದೇಶ ಅದು. ಮೇಲೆ ಹೋಗಿ ಅಂದ್ರೆ ಆ ಬಿಲ್ಡಿಂಗ್ ಮೇಲಿಂದ ಕಲ್ಲು ತೂರಾಟ ಮಾಡಿದ್ದಾರೆ ಅಂದ್ರೆ ಪಕ್ಕ ಪ್ರೀ ಪ್ಲಾನ್ಡ್ ಇದು. ಯಾಕೆಂದ್ರೆ ಸಡನ್ ಆಗಿ ಹೋಗ್ಬಿಟ್ಟು 100 ಕಲ್ಲುಗಳನ್ನ ತಗೊಂಡೋಗಿ ಅಲ್ಲಿ ತೂರ್ಲಿಕ್ಕೆ ಆಗೋದಿಲ್ಲ. ಮದ್ದೂರು ಗಲಭೆ ಕಿಂಗ್ ಪಿನ್ ಚನ್ನಪಟ್ಟಣ ಮೂಲದ ಇರ್ಫಾನ್ ಅನ್ನೋನು, ಈ ಕಿಡಿಗೇಡಿ ಇದಾನಲ್ಲ ದುಷ್ಕರ್ಮಿ ಇರ್ಫಾನ್ ಅನ್ನೋನು, ಆತನೇ ಮೂಲ ಅಂತೆ. ಹಲವು ವರ್ಷಗಳಿಂದ ಮದ್ದೂರಿನಲ್ಲಿ ವಾಸ ಇರುವಂತವನು ಇರ್ಫಾನ್. ಮೆರವಣಿಗೆ ಸಹಿಸದೆ ಇರ್ಫಾನ್ನ ಪ್ರಚೋದಿಸಿದ್ದ ಸ್ನೇಹಿತ ಜಾಫರ್. ಇರ್ಫಾನ್ನ ಪ್ರಚೋದಿಸಿದ ಯಾರಪ್ಪ ಅಂದ್ರೆ ಆತನ ಖತರ್ನಾಕ್ ಕಂತ್ರಿ ಗೆಳೆಯ ಜಾಫರ್ ಅನ್ನೋನು. ಗಣೇಶನ ಮೆರವಣಿಗೆ ಆಗ್ತಾ ಇದ್ರು, ಏನು ಮಾಡಲಾಗ್ತಾ ಇಲ್ಲ ಅಂತ ಪ್ರಚೋದನೆಯ ಮಾತನಾಡಿದ್ದಂತ ಇವನು ಜಾಫರ್ ಅನ್ನೋನು. ಜಾಫರ್ ಮಾತು ಕೇಳಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡ್ದ. ಕಲ್ಲು ತೂರಾಟ ಮಾಡ್ಲಿಕ್ಕೆ ಪ್ಲಾನ್ ಮಾಡಿಕೊಂಡ ಇರ್ಫಾನ್ ಜೊತೆಗೂಡಿ ಮೆರವಣಿಗೆ ವೇಳೆ ಕಲ್ಲು ತೂರಿದ 5-6 ಮಂದಿ, 21 ಜನ ಅರೆಸ್ಟ್ ಆಗಿದಾರಲ್ಲ, ಅವರೆಲ್ಲರೂ ಕೂಡ ಮುಸ್ಲಿಂ ಧರ್ಮದವರೇ. ಮಸೀದಿಯ ಪಕ್ಕ ಹಾಗೂ ಹಿಂಭಾಗದಿಂದ ಕಲ್ಲು ತೂರಾಟವನ್ನ ಮಾಡಲಾಯಿತು. ಮಸೀದಿಯ ಪಕ್ಕ ಮತ್ತು ಹಿಂಭಾಗದಿಂದ ಕಲ್ಲು ತೂರಾಟ ಮಾಡಲಾಗುತ್ತೆ. ಕಲ್ಲು ಎಸೆಯುವ ಮುನ್ನ ಬೀದಿ ದೀಪ ಆಫ್ ಮಾಡಿದ್ದ ಸಲ್ಮಾನ್. ನೋಡಿ, ಇದು ಪಕ್ಕ ಪ್ರೀ ಪ್ಲಾನ್. ನಾನು ಬೆಳಗ್ಗೆನೂ ಕೂಡ ಹೇಳ್ತಾ ಇದ್ದೆ 11:30 ಆ ಟೈಮ್ನಲ್ಲಿ. ಅದು ಪಕ್ಕ ಪ್ರೀ ಪ್ಲಾನ್ ಮಾಡಿಕೊಂಡೇ ಈ ಒಂದು ಕೃತ್ಯವನ್ನು ಎಸಗಲಾಗಿದ್ದು. ಅಲ್ಲಿ ಕಲ್ಲು ತಗೊಂಬಂದಿದ್ದು ಬಿಲ್ಡಿಂಗ್ ಮೇಲೆ, ಲೈಟ್ ಆಫ್ ಆಗಿದ್ದಂಥದ್ದು, ಕರೆಕ್ಟಾಗಿ ಅಲ್ಲಿ ಸಾಗುವಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಮಾಡಿದ್ದು, ಬೇರೆ ಊರಿಂದ ಬಂದಿದ್ದಂಥವ್ರು ಇವರೆಲ್ಲರೂ ಕೂಡ ಕಲ್ಲೆಸೆತದಲ್ಲಿ ಭಾಗಿಯಾಗಿದ್ದಾರೆ. ಅಂದರೆ ಪ್ರೀ ಪ್ಲಾನ್ಡ್ ಅಲ್ದಲೆ ಇನ್ನೇನು ಅನ್ಕೊಳ್ತಾರೆ ಇದನ್ನ? ಕಲ್ಲುಗಳು ಗಣೇಶನಿಗೆ ಬೀಳ್ತಾ ಇದ್ದಂತೆ ಹಿಂದೂ ಯುವಕರು ಉದ್ರಿಕ್ತಗೊಂಡ್ರು. ಇನ್ನೇನು ಮಾಡ್ತಾರೆ ಮತ್ತೆ? ಕಲ್ಲೊಳಿಸ್ಕೊಂಡು ಹೋಗ್ತಾರೆ ಯಾರಾದರೂ? ದೇವರು ಪೂಜೆ ಮಾಡ್ತಾರೆ, ಆರಾಧಿಸ್ತಾರೆ, ಅಷ್ಟು ದಿನ ಇಟ್ಕೊಂಡು ಕಾಪಾಡಿಕೊಂಡು ಸಂಭ್ರಮದಿಂದ ಹೋಗ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಕಲ್ಲು ತೂರಾಟ ಆದರೆ ಯಾವ ಯುವಕ ತಾನೇ ಸುಮ್ಮನಿರ್ತಾರೆ? ಅವರು ಕೂಡ ರಿಯಾಕ್ಟ್ ಮಾಡಿದ್ದಾರೆ. ಹಿಂದೂ ಯುವಕರಿಂದಲೂ ಪ್ರತಿಯಾಗಿ ನಂತರ ಕಲ್ಲು ತೂರಾಟ ಆಗಿದೆ. ಮಸೀದಿಯಿಂದ ಕಲ್ಲು ತೂರಿದ್ದಾರೆ ಅಂತ ಭಾವಿಸಿ ಪ್ರತಿ ದಾಳಿ ಮಾಡಲಾಗಿದೆ. ಕೆಲ ಕಾಲ 2 ಕೋಮುಗಳ ಯುವಕರ ನಡುವೆ ಸಂಘರ್ಷ ನಡೆದಿರುವಂಥದ್ದು. ಅಷ್ಟೊತ್ತಿಗಾಗಲೇ ಕಲ್ಲು ಎಸೆದು ಎಸ್ಕೇಪ್ ಆಗಿದ್ದ ಇರ್ಫಾನ್ ಅಂಡ್ ಟೀಮ್ ಸದ್ಯ ಜೈಲು ಪಾಲಾಗಿದ್ದಾರೆ. ಇರ್ಫಾನ್ ಸೇರಿದಂತೆ 22 ಜನರ ಗುಂಪು. ಏರೋಪ್ಲೇನ್ ಹಚ್ಬೇಕಪ್ಪ ಇವ್ರುಗಳಿಗೆ. ಆರೋಪಿ ಜಾಫರ್ ಅನ್ನೋನು ಎಸ್ಕೇಪ್ ಆಗಿದ್ದಾನೆ. ಕಂತ್ರಿ ಕೆಲಸ ಮಾಡಿದಂಥವನು, ಕಿಡಿಗೇಡಿ ದುಷ್ಕರ್ಮಿ ಜಾಫರ್ ಅನ್ನೋನು ಎಸ್ಕೇಪ್ ಆಗಿದ್ದಾನೆ. ಇರ್ಫಾನ್ ಅನ್ನೋನು ತಗಲಾಕೊಂಡಿದ್ದಾನೆ. ಅವನು ಸೇರಿದಂತೆ ಟೋಟಲಿ 22 ಜನ. ಇದ್ರ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಮಂಡ್ಯದ ಪ್ರತಿನಿಧಿ ಸುನಿಲ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಸುನಿಲ್, ನಾಗಮಂಗಲದಲ್ಲಿ ಏನಾಯ್ತು ಅನ್ನುವಂಥದ್ದು ಎಲ್ರಿಗೂ ಗೊತ್ತಿರುವಂಥದ್ದು. ಯಾಕೆಂದ್ರೆ ಹತ್ತತ್ರ 1 ಕಿಲೋಮೀಟರ್ ದೂರದಲ್ಲಿ ಇದ್ದಂಥ ಸಂದರ್ಭದಲ್ಲೇ ಯಾವ ರೀತಿಯಾಗಿ ದೊಣ್ಣೆ ಕಲ್ಲು ಎಲ್ಲವನ್ನೂ ಕೂಡ ಇಟ್ಕೊಂಡ್ಬಂದಿದ್ರು, ಪೆಟ್ರೋಲ್ ಬಾಂಬ್ ಅನ್ನ ಇಟ್ಕೊಂಡ್ಬಂದಿದ್ರು. ನಂತರ CCTVಯಲ್ಲಿ ಆ ದೃಶ್ಯಾವಳಿಗಳು ಕೂಡ ಬಂದಿತ್ತು. ಅದು ಕೂಡ ಪ್ರೀ ಪ್ಲಾನ್ಡ್. ಮದ್ದೂರಿನಲ್ಲಾಗಿರುವಂಥದ್ದು ಕೂಡ ಪಕ್ಕಾ ಪ್ರೀ ಪ್ಲಾನ್ಡ್ ಕೃತ್ಯ ಅನ್ನುವಂಥದ್ದು ಯಾವ ರೀತಿಯಾಗಿ ಗೊತ್ತಾಗ್ತಾ ಹೋಗ್ತಾ ಇದೆ ಅಂತ? ಖಂಡಿತ ಪೃಥ್ವಿ, ಈಗ ಮಂಡ್ಯ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ ಅನ್ನುವಂಥದ್ದೇ ಅನುಮಾನಕ್ಕೆ ಎಡೆ ಮಾಡಿಕೊಡ್ತಾ ಇರುವಂಥದ್ದು. ಯಾಕಂದ್ರೆ ಕಳೆದ ವರ್ಷ ನಾಗಮಂಗಲದಲ್ಲಿ ಏನು ಇನ್ಸಿಡೆಂಟ್ ಆಯಿತು, ಆ ಇನ್ಸಿಡೆಂಟ್ ಪೂರ್ವ ನಿಯೋಜಿತ ಅನ್ನುವಂಥ ಮಾತುಗಳು ಕೇಳಿ ಬಂದಿತ್ತು. ಆದರೆ ಸರ್ಕಾರ ಆಗಲಿ ಜನಪ್ರತಿನಿಧಿಗಳಾಗಲಿ ಇದು ಪೂರ್ವ ನಿಯೋಜಿತ ಅಲ್ಲ, ಇದ್ರ ಜೊತೆಗೆ ತನಿಖೆಯನ್ನ ಮಾಡಿಸಿ ನಾವು ಅದನ್ನ ಕನ್ಫರ್ಮ್ ಮಾಡ್ಕೊಳ್ತೀವಿ ಅನ್ನುವಂಥ ರೀತಿಯಲ್ಲಿ ಮಾತುಗಳನ್ನ ಆಡಿದ್ರು. ಅದ್ರ ಜೊತೆಗೆ ಈ ವರ್ಷ ಮದ್ದೂರಿನಲ್ಲಿ ಏನು ಮೊನ್ನೆ ಕಲ್ಲು ತೂರಾಟ ನಡೀತು, ಈ ಕಲ್ಲು ತೂರಾಟ ನಡೆದಂತ ಸಂದರ್ಭದಲ್ಲೂ ಕೂಡ ಸರ್ಕಾರ ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇತ್ತು. ಇದು ಪೂರ್ವ ನಿಯೋಜಿತವಾ ಅಲ್ವಾ ಅನ್ನೋದ್ರ ಬಗ್ಗೆ ತನಿಖೆಯಿಂದ ಗೊತ್ತಾಗುತ್ತೆ ಅನ್ನುವಂಥ ಮಾತುಗಳನ್ನ ಆಡ್ತಾ ಇತ್ತು. ಆದ್ರೆ ಈಗ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇದು ಪೂರ್ವ ನಿಯೋಜಿತ ಅನ್ನುವಂಥದ್ದು. ಏನ್ ಇರ್ಫಾನ್ ಇದ್ದಾನೆ, ಈತ
ಪ್ಲಾನ್ ಅನ್ನ ಮಾಡ್ತಾನೆ. ಇವನ್ ಜೊತೆಗೆ ಜಾಫರ್ ಸೇರ್ಕೊಳ್ತಾನೆ, ಜೊತೆಗೆ ಸಲ್ಮಾನ್ ಅನ್ನೋನು ಕೂಡ ಲೈಟ್ ಅನ್ನ ಆಫ್ ಮಾಡುವಂಥದ್ದು. ಇವೆಲ್ಲ ಪೂರ್ವ ನಿಯೋಜಿತವಾಗಿ ಗಣೇಶ ಮೆರವಣಿಗೆ ಮೇಲೆ ಕಲ್ಲು ಹಾಕಬೇಕು ಅನ್ನುವಂಥ ನಿರ್ಧಾರವನ್ನು ಮಾಡ್ಕೊಳ್ತಾರೆ. ಅದೇ ರೀತಿ ಕಲ್ಲನ್ನ ಹೊಡೆದಿರುವಂಥದ್ದು. ಇದ್ರ ಜೊತೆಗೆ ಕಲಂದರ್ ಅನ್ನತಕ್ಕಂಥ ವ್ಯಕ್ತಿ ಏನಿರ್ತಾನೆ ಆತ ಒಳ್ಳೆ ಬಾಡೂಟವನ್ನು ಕೂಡ ಮಾಡಿಸಿರ್ತಾನೆ ಆ ಏರಿಯಾದಲ್ಲಿ. ಈ ಬಾಡೂಟವನ್ನ ತಿಂದಂತ ಈ ಗುಂಪು ಏನಿದೆ ಇವರು ಹೊಂಚಿ ಹಾಕಿ ಕುಂತಿದ್ರು. ಗಣೇಶ ಮೆರವಣಿಗೆ ನಡೆಯುವಂತ ಸಂದರ್ಭದಲ್ಲಿ ಪ್ಲಾನ್ ಮಾಡಿ ಆ ಮಸೀದಿ ಪಕ್ಕದಿಂದ ಕಲ್ಲುಗಳನ್ನು ಎಸೆಯುವಂತ ಕೆಲಸವನ್ನ ಮಾಡಿರುವಂಥದ್ದು. ಹೀಗಾಗಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು ನಿನ್ನೆ ಕೂಡ. ಇದ್ರ ಜೊತೆಗೆ ಪೊಲೀಸರು ಈಗಾಗಲೇ 22 ಜನ ಆರೋಪಿಗಳನ್ನು ಕೂಡ ಬಂಧಿಸಿದ್ದಾರೆ. ಇನ್ನು ಅವರ ವಿರುದ್ಧವಾಗಿ ಏನು ಕಠಿಣವಾದಂಥ ಕ್ರಮವನ್ನು ತೆಗೆದುಕೊಳ್ತೀವಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಇನ್ನು ಮತ್ತೊಂದು ಕಡೆ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಚಲರಾಯಸ್ವಾಮಿ ಅವರು ಕೂಡ ಆರೋಪಿಗಳು ಯಾರೇ ಆಗಿದ್ರು ಕೂಡ ಅವರ ವಿರುದ್ಧವಾಗಿ ನಿರ್ದಾಕ್ಷಿಣ್ಯವಾಗಿ ಕ್ರಮ ಆಗುತ್ತೆ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಇದ್ರ ಜೊತೆಗೆ ಈಗ 3 ಗಂಟೆಗೆ ಶಾಂತಿ ಸಭೆ, ಅಂದ್ರೆ ಎರಡೂ ಸಮುದಾಯಗಳ ಜನರ ಮುಖಂಡರನ್ನ ಸೇರಿಸಿಕೊಂಡು ಶಾಂತಿ ಸಭೆಯನ್ನು ಕೂಡ ನಡೆಸುವಂಥದ್ದು. ಆದ್ರೆ ಪ್ರತಿ ಬಾರಿ ಘಟನೆ ನಡೆದಂತ ಸಂದರ್ಭದಲ್ಲಿ ಶಾಂತಿ ಸಭೆ ಆಗ್ಬೋದು, ತನಿಖೆ ಮಾಡಿಸ್ತೀವಿ ಅನ್ನುವಂತ ಮಾತುಗಳನ್ನು ಹೇಳುವಂತದ್ದಿರಬಹುದು. ಆದ್ರೆ ಪದೇ ಪದೇ ಇಂಥ ಘಟನೆಗಳು ಮರುಕಳಿಸ್ತಾ ಇದೆ. ಗಲಾಟೆ ಗಲಭೆ ಎದ್ದೊಳಕ್ಕೆ ಕಾರಣ ಆಗಿರುವಂತವ್ರಿಗೆ ಯಾವ ರೀತಿಯ ಶಿಕ್ಷೆ ಕೊಡುವಂತ ಪ್ರಯತ್ನ ಮಾಡ್ತಾರೆ. ಬರೀ ಅರೆಸ್ಟ್ ಆಗುವಂತದ್ದು ಮಾತ್ರ ಅಲ್ಲ, ಇದು ಬರೀ ಕಣ್ಣೊರೆಸುವಂತ ತಂತ್ರ ಆಗಬಾರ್ದು. ಈ ಕ್ಷಣಕ್ಕೆ ಬಿಸಿಯನ್ನ ಕಾಯಿಸ್ಕೊಳ್ಳುವಂಥದ್ದು ಮಾತ್ರ ಆಗಬಾರ್ದು. ಯಾವ ರೀತಿಯ ಶಿಕ್ಷೆಯನ್ನ ಕೊಡಿಸುವಂತ ನಿಟ್ಟಿನಲ್ಲಿ ಪೊಲೀಸರು ಮುಂದಾಗ್ತಾರೆ, ಅದು ಇಂಪಾರ್ಟೆಂಟ್. ನೋಡೋಣ. ಧನ್ಯವಾದ ಸುನಿಲ್ ನಿಮ್ಮೆಲ್ಲ ಮಾಹಿತಿಗಾಗಿ.